ಒಂದು ಸಣ್ಣ ವಿಷಯ ಈಗ ಏನಪ್ಪಾ ಅಂದ್ರೆ 200 ಕೋಟಿ ಅವ್ಯವಹಾರ. ಇದು ಸಣ್ಣ ಅಂತ ನಾವು ಯಾಕತ್ತೀವಿ ಅಂದ್ರೆ ಇನ್ನ ಇಲ್ಲಿ ಸಾವಿರಾರು ಕೋಟಿ ಲೆಕ್ಕ ಇಲ್ಲದಷ್ಟು ದೇಣಿಗೆ ಸಂಗ್ರಹ ಆಗೈತೆ, ಲೆಕ್ಕ ಇಲ್ಲದಷ್ಟು ಬಂಗಾರ ಬಂದದ್ದು, ಬೆಳ್ಳಿ ಬಂದದ್ದು, ದವಸ ಧಾನ್ಯಗಳು ಕೊಟ್ಟಿದ್ದಾರೆ ರೈತರು. ಇಷ್ಟೆಲ್ಲ ನೋಡಿದಾಗ ಸಾವಿರಾರು ಕೋಟಿ ಅವ್ಯವಹಾರ ಆಗ್ಯದ. ಆದರೆ ಅಲ್ಲಿ ಯಾವ ರೀತಿ ತನಿಖೆ ನಡೀತಾ ಇದೆ ನಾವೆಲ್ಲ ಮಾಧ್ಯಮಗಳಲ್ಲಿ ನೋಡ್ಬೇಕಾದ್ರೆ ಯಾರು ಕೈಯಾಗಿ ಕೆಲಸ ಮಾಡೋರು ದುಡ್ಡು ಅಂಥವ್ರು ಕೇವಲ ಕೆಲವೊಬ್ಬರ ಮ್ಯಾಗ ಒಂದು ಅರೆಸ್ಟ್ ಮಾಡಿ ಇವತ್ತು ನೂರಾರು ಕೋಟಿ ಹಗರಣ ಮಾಡಲಿಕ್ಕೆ ಕಾರಣೀಕರ್ತರಾದವರನ್ನ ಅನಾಮತ ಬಿಟ್ಟಾರೆ. ಅಲ್ಲಿ ತನಿಖೆ ಹ್ಯಾಂಗೆ ಅಂತಂದ್ರೆ ಕಾಟಾಚಾರಕ್ಕೆ ತನಿಖೆ ನಡೀತಾ ಇದೆ. ಆ ರೀತಿಯಾದಂಥ ಒಂದು ವಿಚಾರ ಕೂಡ ಇವತ್ತು ನಾವು ಸೋಷಿಯಲ್ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ಇವತ್ತು ಆ ಒಂದು ಸಂಸ್ಥೆ ಇವತ್ತು ರಿಜಿಸ್ಟರ್ಡ್ ರಾಮ ಮಂದಿರ ನಿರ್ಮಾಣ ಏನು ಮಾಡಿದ್ದಾರೆ, ರಿಜಿಸ್ಟರ್ಡ್ ಸಂಸ್ಥೆ ಅಂಥದ್ದಿದ್ರೂ ಕೂಡ ಅಲ್ಲಿ ಸಾವಿರಾರು ಕೋಟಿ ಅಲ್ಲಿ ಅವ್ಯವಹಾರ ಆಗ್ಯದಂತ ಸಾಕಷ್ಟು ಊಹಾಪೋಹಗಳು ಬರ್ತಾ ಇವೆ. ಈಗ ನಾವು ಮಾಧ್ಯಮದಲ್ಲಿ ನೋಡಿದಾಗ 200 ಕೋಟಿ ಅಂತ ಹೇಳಿ FIR ಕೂಡ ಆಗ್ಯದ. ಇಷ್ಟೆಲ್ಲ ನಿಮ್ಮ ಕಂಟ್ರೋಲ್ನಾಗಿದ್ದರೂ ಇಷ್ಟು ಒಂದು ಅವ್ಯವಹಾರ ಆಗ್ತಾ ಇದೆ. ಇವತ್ತು ಯಾವುದೇ ರಿಜಿಸ್ಟರ್ ಇಲ್ಲ, ಏನೂ ಇಲ್ಲ, ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ಏನು ಈ ಸಂಘ ಕೆಲಸ ಕಾರ್ಯನಿರ್ವಹಿಸ್ತಾ ಇದೆ, ಎಷ್ಟು ಅವ್ಯವಹಾರ ಇಲ್ಲಿ ಆಗಲಿಕ್ಕಿಲ್ಲ. ಅರೆ ಪ್ರಿಯಾಂಕ್ ಖರ್ಗೆ ಅವರು ನಿಮಗೆ ನೋಂದಣಿ ಮಾಡ್ಕೋಬೇಕಂದ್ರೆ ಯಾಕೆ RSSನವರು ಬೆನ್ನು ತಟ್ಟುವ ಕೆಲಸ ಮಾಡಿರ್ತಾರೆ? ಕುಂಬಳಕಾಯಿ ಕಳ ಅಂತಂದ್ರೆ ಯಾರೋ ಬೆನ್ನು ತಟ್ಕೊಂಡಿದ್ರು, ಹಾಗೆ ಯಾಕೆ ಬೆನ್ನು ತಟ್ಟುವ ಕೆಲಸ ಮಾಡಿ? ಇವತ್ತು ರಾಜ್ಯದ ಪೇಜಾವರ ಶ್ರೀಗಳು ಕೂಡ ಮೊನ್ನೆ ಹೇಳಿಕೆ ಕೊಟ್ಟಿದ್ದಾರೆ, RSS ಸಂಘ ನೋಂದಣಿ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಆ ಸಂಘಕ್ಕೆ ಕೆಟ್ಟ ಹೆಸರು ಬರ್ತದೆ, ಒಳ್ಳೆಯದಲ್ಲ ಅಂತ ಅವರು ಕೂಡ ಮೊನ್ನೆ ಹೇಳಿಕೆ ಕೊಟ್ಟಿದ್ದಾರೆ. ಹೀಗಾಗಿ ನಾವು ಕೂಡ ಇವತ್ತು ಕಲಬುರಗಿಯಲ್ಲಿ ವಿವಿಧ ಪ್ರಗತಿಪರ ಸಂಘಟನೆಗಳ ಒಂದು ಮೂಲಕ ವಿವಿಧ ವಿಚಾರವಂತರು, ಪ್ರಗತಿಪರ ಚಿಂತಕರು, ಪ್ರಗತಿಪರ ಮುಖಂಡರು ಸೇರಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ದಿನಾಂಕ 7 ಮಂಗಳವಾರ ತಿಮ್ಮಾಪುರ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಎಲ್ಲ ಪ್ರಗತಿಪರ ಸಂಘಟನೆಗಳ ಮುಖಂಡತ್ವದಲ್ಲಿ ಇವತ್ತು ಒಂದು RSS ಹಟಾವ್ ದೇಶ್ ಬಚಾವ್ ಘೋಷಣೆಯನ್ನ ಹೋಗೋದ್ರ ಜೊತೆಗೆ ಇವತ್ತು ಆ ಸಂಘ ನೋಂದಣಿ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಬ್ಯಾನ್ ಮಾಡಬೇಕು ಅಂತೇಳಿ ಒತ್ತಾಯಿಸಿ ಇವತ್ತು ಅಲ್ಲಿ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಹೀಗಾಗಿ ಆ ಪ್ರತಿಭಟನೆಯಲ್ಲಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಯಾವುದೇ ಜಾತಿ ಧರ್ಮ ಯಾವುದೂ ಇಲ್ಲ, ಇದೆ ಎಲ್ಲರೂ ಸೇರಿ ಇವತ್ತು ಕಾನೂನಿನ ಅಡಿಯಲ್ಲಿ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಇವತ್ತು ನಾವು ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ದೇಶದ ರಾಷ್ಟ್ರಪತಿಗಳಿಗೆ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳನ್ನು. ಯಾಕೆ ಇವರು ಸಂಘ ನೋಂದಣಿ ಮಾಡಿಲ್ಲ? ಇವತ್ತು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಮಾಡ್ಬೇಕಲ್ಲ, ಲೆಕ್ಕಪತ್ರ ಕೊಡಬೇಕು. ಬಿಜೆಪಿ ಸರ್ಕಾರ, ಕೇಂದ್ರ ಸರ್ಕಾರ, ಮೋದಿಯವರು ತಂದಂಥ GST ಕೂಡ ಇವರು ಲೆಕ್ಕಪತ್ರ ಕೊಡಬೇಕು. ಅರೆ ಇವತ್ತು ಒಂದು ಸಣ್ಣ ಶಾಲೆಯನ್ನ ಪ್ರಾರಂಭ ಮಾಡ್ಬೇಕಂತ ಯಾರಾದರೂ ಒಂದು 4 ಜನ ಸೇರಿಕೊಂಡು ಒಂದು ಸಣ್ಣ LKG UKG ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಶಾಲೆ ಪ್ರಾರಂಭ ಮಾಡಬೇಕಾದ್ರೆ, ಅದೊಂದು ಸಂಸ್ಥೆಯನ್ನ ತಯಾರು ಮಾಡಬೇಕಾದ್ರೆ ಆ ಸಂಸ್ಥೆ ಹೆಸರಲ್ಲಿ ಪ್ಯಾನ್ ಕಾರ್ಡ್ ಇರುತ್ತೆ. ಒಂದು ಬ್ಯಾಂಕ್ನಾಗ ಅಕೌಂಟ್ ತೆಗಿಲಿಕ್ಕೆ ಹೋದ್ರೆ ಪ್ಯಾನ್ ಕಾರ್ಡ್ ಬೇಕು, ಆ ರಿಜಿಸ್ಟ್ರೇಷನ್ ಕಾಪಿ ಬೇಕು, ಇತ್ತೀಚೆಗೆ ಇಂತಿಷ್ಟು ಜಮೀನು ಕೂಡ ಬೇಕು. ಇಷ್ಟೆಲ್ಲ ಇದ್ದಾಗ ಮಾತ್ರ ನಾವು ಬ್ಯಾಂಕ್ನಾಗ ಅಕೌಂಟ್ ಸಿಗ್ತದ, ಇಷ್ಟೆಲ್ಲ ಇದ್ದಾಗ ಮಾತ್ರ ಅದೊಂದು ಸಂಘ ಮುಂದುವರ್ಲಿಕ್ಕೆ ಸಾಧ್ಯ ಅಲ್ಲ. ಆದರೆ ಇಲ್ಲಿ ಸಾವಿರಾರು ಕೋಟಿ ವ್ಯವಹಾರ ನಡೆಯುವಂಥ ಈ ಒಂದು RSS ಸಂಘ ಇವತ್ತು ನೋಂದಣಿ ಆಗಿಲ್ಲ ಅಂದರೆ ಇದು ನಾವು ಖಂಡಿಸ್ತೇವೆ. ಇವತ್ತು ಇದನ್ನ ಪ್ರಶ್ನೆ ಕೇಳಿರುವಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ಏನು ಭಯ ಹಾಕ್ತಾ ಇದ್ದಾರೆ, ಅವರಿಗೆ ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇದ್ದಾರೆ, ಅವರೆಲ್ಲರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಖಂಡಿಸ್ತೇವೆ. ಇವತ್ತು ನೀವು ಕಾನೂನಿಗೆ ಗೌರವ ಕೊಡೋ ಕೆಲಸ ಮಾಡಿ, ಇವತ್ತು ಕಾನೂನಿನ ಚೌಕಟ್ಟಿನಲ್ಲಿ ನಿಮ್ಮ ಕೆಲಸಗಳು ನಡೆಯಲಿ. ಇವತ್ತು ಸಂವಿಧಾನದ ಏನು ಆಶಯಗಳಿವೆ ಅದನ್ನ ಪಾಲನೆ ಮಾಡಿ. ಇವತ್ತು ರಾಮ ಮಂದಿರ ಅಂತ ಹೇಳಿ ನಾವೇನು ನೋಡ್ತಾ ಇದ್ದೀವಿ, ಇವತ್ತು ರಾಮ ಮಂದಿರಕ್ಕೆ ಎಲ್ಲರೂ ದೇಶದಲ್ಲಿ ಭಕ್ತರಿದ್ದಾರೆ, ದೇಣಿಗೆ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಯಾರು ಇಂಥ ಈ ಸಂಘ ಏನಿದೆ RSS ಸಂಘ
ಈ ಸಂಘದಲ್ಲಿರುವಂತಹ ಸಂಚಾಲಕರು, ಸಹ ಸಂಚಾಲಕರು, ಇವತ್ತು ಆ ಮಂದಿರದ ಕಂಟ್ರೋಲ್ ಅವ್ರ ಕೈಗೆ ಇರುತ್ತೆ. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸ್ವತಃ ಅವರೇ ಹೋಗಿ ಅಡಿಗಲ್ಲು ಅವರೇ ಹಾಕಿದ್ದಾರೆ. ಇವತ್ತು ಆ ಒಂದು ಪ್ರಾಣ ಪ್ರತಿಷ್ಠಾಪನೆ ಅವರೇ ಆ ಸಂದರ್ಭದಲ್ಲಿ ಕೂಡ ಉದ್ಘಾಟನೆ ಕೂಡ ನರೇಂದ್ರ ಮೋದಿ ಅವರು, ಆ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತ ಏನು ಬುಲ್ಡೋಜರ್ ಯೋಗಿ ಆದಿತ್ಯನಾಥ್ ಅವರು ಮುಖ್ಯಮಂತ್ರಿ, ಅವರ ಒಂದು ಕಂಟ್ರೋಲ್ನಲ್ಲಿ ಆ ಒಂದು ಇವತ್ತು ರಾಮ ಮಂದಿರ ನಡೀತಾ ಇದೆ.